ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತೊಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವೊಂದು ವಿಷಯಕ್ಕೆ ಅಂದರೆ, ನಿಮ್ಮ ದೇಹದಲ್ಲಿ ಏನಾದರೂ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೀತಿಯ ನೋವುಗಳು, ಬಾಧೆಗಳು, ಸಂಕಟಗಳು, ಮಾನಸಿಕ ಕಿರಿಕಿರಿಗಳು ಮತ್ತು ಮನೆಯಲ್ಲಿ ಹೋದಾಗ ಶಾಂತಿ ಇಲ್ಲದೆ ಇರೋದು, ನೆಮ್ಮದಿ ಇಲ್ಲದೆ ಇರೋವಂಥದ್ದು, ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಅಂದರೆ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಅಥವಾ ನಿಮ್ಮ ತಂದೆ ತಾಯಿಯ ಜೊತೆ ನೀವು ಸಂತೋಷವಾಗಿ ಇರೋದಕ್ಕೆ ಆಗ್ತಲೇ ಯಾವುದೋ ಒಂದು ರೀತಿಯ ನೋವು ಬಾಧಿಸ್ತಾ ಇದೆ ಅಂತಂದರೆ, ಅಥವಾ ನೀವು ಮಾಡ್ತಿರೋಂಥ ಕೆಲಸಗಳ ಸ್ಥಳಗಳಲ್ಲಿ ನಿಮಗೆ ನಿಮ್ಮ ಸ್ನೇಹಿತರ ಜೊತೆ ಖುಷಿಯಾಗಿ ಇರೋಕ್ಕೆ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತಂದರೆ, ಖಂಡಿತವಾಗ್ಲೂ ನೀವು ನಾನು ಹೇಳೋಂಥ ಒಂದು ಪುಟ್ಟ ಉಪಾಯನ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಮಾಡ್ಕೊಬೋದು. ಅದರ ಜೊತೆಗೆ ನೀವು ಮನೆಯಲ್ಲಿ ದಾರಿದ್ರ್ಯತೆ ಅನ್ನೋದು ತುಂಬ ಇದೆ. ತುಂಬ ದುಡಿತೀವಿ, ಆದ್ರೂ ನಮ್ಮ ಮನೆಯಲ್ಲಿ ಕಷ್ಟಗಳು ನಮಗೆ ಬಗೆಹರಿಸ್ತಾ ಇಲ್ಲ. ಯಾವುದೋ ಒಂದು ರೀತಿಯ ಒಂದಾದ ಮೇಲೆ ಒಂದು ಕಷ್ಟಗಳು ಬರ್ತಾ ಇದೆ. ಯಾವಾಗಲೂ ಮನೆಯಲ್ಲಿರೋಂಥ ಸದಸ್ಯರಿಗೆಲ್ಲ ರೋಗ ರುಜಿನಗಳು ಬರ್ತಾ ಇರುತ್ತೆ ಮತ್ತು ಮಾನಸಿಕ ಕಿರಿಕಿರಿ ಆಗ್ತಿದೆ. ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇಲ್ಲ. ಏನು ಮಾಡಿದ್ರು ನಿಂತ ಕಡೆನೇ ನಿಂತ್ಕೊಳ್ಳೋ ಥರ ಸ್ಟಕ್ಕಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ಜೀವನದಲ್ಲಿ ಅಂತ ಒದ್ದಾಡ್ತಾ ಇರೋ ಅಂಥವ್ರು ಕೂಡ ನೀವು ನಾನು ಹೇಳೋವಂತಹ ಈ ಉಪಾಯನ ಖಂಡಿತವಾಗ್ಲೂ ಗುರುವಾರದ ದಿನಗಳಲ್ಲಿ ಮಾಡ್ಕೊಳ್ಳೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನಾವು ಈ ಉಪಾಯನ ನಾವು ರಾಯರೊಂದಿಗೆ ನಾವು ಸಂಕಲ್ಪ ಮಾಡಿಕೊಂಡು ನಾವು ಮೂಲ ರಾಮದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ಕೃಷ್ಣದೇವರ ಅಂದರೆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಇದೊಂದು ಉಪಾಯನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ವಾಮಾಚಾರದ ಪ್ರಯೋಗ ಇರ್ಬೋದು, ಅಥವಾ ಗ್ರಹಬಾಧೆಗಳಿಂದ ಬರ್ತಾ ಇರೋಂಥ, ಶನಿಯಿಂದ ಬರ್ತಾ ಇರೋಂಥ ಸಮಸ್ಯೆಗಳಿರ್ಬೋದು, ಅಥವಾ ರಾಹುಕೇತುಗಳಿಂದ ಬರ್ತಿರೋಂಥ ಸಮಸ್ಯೆಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗಿ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ ಮತ್ತು ಸಂತೋಷ ಸಿಗುತ್ತೆ ಮತ್ತು ದಾರಿದ್ರ್ಯತೆ ಅನ್ನೋದು ಕೂಡ ಹೋಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ರಾಯರ ಫೋಟೋ ಇದ್ದರೆ ರಾಯರ ಫೋಟೋ ಮೇಲೆ ಒಂದು ತಾಮ್ರದ ತಟ್ಟೆನ ಇಟ್ಟು, ಅಲ್ಲಿ ನೀವು ಒಂದು ಹಳದಿ ಬಟ್ಟೆ ಇರುತ್ತೆ, ಆ ಹಳದಿಯ ಬಟ್ಟೆ ಮೇಲೆ ನೀವು ವಿಶೇಷವಾಗಿ ಒಂದು ಗೋಟು ಅರಿಶಿಣನ ನೀವು ಇಟ್ಟು, ಅಲ್ಲಿ ನೀವು ವಿಶೇಷವಾಗಿ ಗುರುವಾರದ ದಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಆ ಗೋಟು ಅರಿಶಿಣನ ಇಟ್ಟು, ನಮ್ಮ ಮನೆಯಲ್ಲಿರೋಂಥ ದಾರಿದ್ರ್ಯತೆ ದೂರ ಆಗಲಿ, ನಮ್ಮ ಮನೆಯಲ್ಲಿರೋಂಥ ಕಷ್ಟಗಳೆಲ್ಲ ದೂರ ಆಗಲಿ, ಮತ್ತು ನಮ್ಮ ದೇಹದಲ್ಲಿರುವಂಥ ಋಣಾತ್ಮಕ ಬಾಧೆಗಳಿರ್ಬೋದು, ಮಾಟ ಮಂತ್ರದ ಪ್ರಯೋಗಗಳಿರ್ಬೋದು, ಅಥವಾ ಜನರ ಕಣ್ಣು ದೃಷ್ಟಿಯ ತರಂಗಗಳಿಂದ ಬರ್ತಿರೋಂಥ ಸಮಸ್ಯೆಗಳಿರ್ಬೋದು, ರೋಗ ರುಜಿನಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು, ತದನಂತರ ಆ ಗೋಟು ಅರಿಶಿಣನ ನೀವು ಒಂದು ಕಲ್ಲಿನ ಮೇಲೆ ಹಾಕ್ಕೊಂಡು, ಅಂದರೆ ಕುಟ್ಟೋಂಗಿರಬೇಕು, ಅರಿಶಿಣನ ಪುಡಿ ಮಾಡಿ ಉಂಡೆನ ಮಾಡೋಂಗಿರಬೇಕು. ಅದನ್ನು ನೀವು ಆ ಗೋಟು ಅರಿಶಿಣನ ಪುಡಿ ಮಾಡಿಕೊಂಡು ಉಂಡೆನ ಮಾಡ್ಕೊಳ್ಳೋ ಥರ ನೀವು ಅದನ್ನು ಚೆಚ್ಚಿ ಇಟ್ಕೊಬೇಕು. ತದನಂತರ ನೀವು ಆ ಅರಿಶಿಣದ ಉಂಡೆಯ ಒಳಗಡೆ ನೀವು ನಿಮ್ಮ 10 ಬೆರಳುಗಳು ಅಂದರೆ ಕೈ ಬೆರಳುಗಳ ಉಗುರುಗಳನ್ನು ಕತ್ತರಿಸ್ಕೊಬೇಕಾಗತ್ತೆ. ಕತ್ತರಿಸ್ಕೊಂಡು ಮತ್ತು ಕಾಲಲ್ಲಿರುವಂಥ ಬೆರಳುಗಳಲ್ಲಿರುವಂಥ ಉಗುರುಗಳನ್ನು ನೀವು ಕತ್ತರಿಸ್ಕೊಂಡು, ಆ ಉಗುರುಗಳನ್ನು ಸೇರಿಸಿ ಅದ್ರ ಒಳಗಡೆ ನೀವು ಆ ಉಂಡೆ ಒಳಗಡೆ ಸೇರಿಸಿ, ಅದನ್ನು ನೀವು ವಿಶೇಷವಾಗಿ ಹರಿಯೋ ನೀರಿನಲ್ಲಿ ಬಿಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಯಾಕೆ ನಾವು ಆ ಉಗುರುಗಳನ್ನು ಅದ್ರ ಒಳಗಡೆ ಇಡಬೇಕು ಅಂದರೆ, ನಮ್ಮ ದೇಹದಲ್ಲಿ ಯಾವುದೋ ಒಂದು ಋಣಾತ್ಮಕ ಬಾಧೆಗಳು, ಕೆಟ್ಟ ಕಣ್ಣುಗಳಿಂದ ಬರ್ತಿರೋಂಥ ದೋಷಗಳು, ಅದೆಲ್ಲ ನಮ್ಮ
ದೇಹದಲ್ಲಿರುವಂಥ ಉಗುರುಗಳಲ್ಲಿ ಸೇರಿಕೊಂಡಿರುತ್ತೆ. ಆ ಕೆಟ್ಟ ದೃಷ್ಟಿಗಳು ಹೋಗಬೇಕು ಅಂತ ಅಂದಾಗ ನಾವು ನಮ್ಮ ದೇಹದಲ್ಲಿರುವಂಥ ಈ ಉಗುರುಗಳನ್ನು ನಾವು ಆ ಅರಿಶಿಣದ ಜೊತೆ ಇದ್ದಾಗ ಗುರು ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮಲ್ಲಿರುವಂಥ ಕೆಟ್ಟ ತರಂಗಗಳೆಲ್ಲ ಹೋಗೋದಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಈ ರೀತಿ ನೀವು ಪ್ರತಿ ಗುರುವಾರದ ಸಮಯಗಳಲ್ಲಿ ಈ ರೀತಿ ಆಗಿಂದಾಗೆ ಮಾಡ್ಕೊತಾ ಇದ್ದರೆ ನಿಮ್ಮ ದೇಹ ಕೂಡ ಶುದ್ಧಿ ಆಗುತ್ತೆ. ರೋಗ ರುಜಿನಗಳು ಬರದಂತೆ ಯಾವುದೋ ಒಂದು ರೀತಿಯಲ್ಲಿ ಅದು ನಮಗೆ ದೊಡ್ಡ ರೋಗ ಬರೋದು ಕಡಿಮೆ ರೋಗದಲ್ಲಿ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ನ ಕೊಡೋ ಅಂಥದ್ದಾಗುತ್ತೆ. ಈ ರೀತಿ ನಾವು ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡಬೇಕು. ಯಾಕಂದರೆ ಎಲ್ಲೋ ಬಿಸಾಕ್ತೀವಿ ಉಗುರುಗಳನ್ನು ಕಟ್ ಮಾಡಿ, ಅದನ್ನೇ ನಾವು ಹರಿಯೋ ನೀರಿಗೆ ಬಿಟ್ಟಾಗ ನಮ್ಮಲ್ಲಿರೋಂತಹ ಯಾವುದೋ ಒಂದು ಪಿತೃ ಬಾಧೆಗಳಿಂದ ಬರ್ತಿರೋಂಥ ಸಮಸ್ಯೆಗಳಿರ್ಬೋದು, ಅಥವಾ ನಮ್ಮ ದೇಹದಲ್ಲೇ ನಮಗೆ ಗೊತ್ತಿಲ್ಲದಿದ್ದಂಗೆ ನಾವು ಮಾಡಿದಂಥ ಪಾಪಕರ್ಮಗಳು ನಮಗೆ ಶಾಪಗಳಾಗಿ ಅಥವಾ ಕಷ್ಟಗಳಾಗಿ ನಮ್ಮ ಬೆನ್ನೆಯಿಂದ ಇದ್ದು ನಮಗೆ ಕಷ್ಟನ ಕೊಡ್ತಾ ಇರ್ಬೋದು. ಅಂತಹ ನಮ್ಮ ದೇಹದಲ್ಲಿರೋಂಥ ಋಣಾತ್ಮಕ ಬಾಧೆಗಳು ನಿವಾರಣೆ ಆಗೋದಕ್ಕೋಸ್ಕರ ನಾವು ಇದೊಂದು ಸಣ್ಣ ಉಪಾಯನ ನಾವು ಮಾಡ್ಕೊಬೇಕಾಗುತ್ತೆ. ಇದನ್ನು ಯಾವತ್ತಾದರೂ ಮಾಡೋಕ್ಕೆ ಆಗೋದಿಲ್ಲ, ಗುರುವಾರದ ಸಮಯದಲ್ಲಿ ಮಾತ್ರ ನೀವು ಮಾಡ್ಕೊಬೇಕಾಗುತ್ತೆ. ಅಂದರೆ ನೀವು ಒಂದು ನಂಬಿಕೆಯಿಂದ ಇದನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಗೊತ್ತಿಲ್ಲದಿದ್ದಲೇ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ರೀತಿಯ ಒಳ್ಳೆಯ ತರಂಗಗಳು ಉತ್ಪತ್ತಿಯಾಗಿ ನಾವು ಮಾಡಿದಂಥ ಕೆಲಸಗಳೆಲ್ಲ ಯಶಸ್ವಿ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಖಂಡಿತವಾಗ್ಲೂ ಇದರ ಮಾಹಿತಿನ ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.